ವಿಶ್ರಾಂತಿಯನ್ನು ಕೊಡ್ತಾ ಬರೋಣ. ಪಾದಗಳಿಗೆ ವಿಶ್ರಾಂತಿ ಕೊಡ್ತಾ ಬನ್ನಿ. ಪಾದಗಳನ್ನು ಗಮನಿಸಿ, ಮನಸ್ಸಿಂದ ವಿಶ್ರಾಂತಿನ ಟ್ರಾನ್ಸ್ಫರ್ ಮಾಡ್ತಾ ಬನ್ನಿ. ಹೇಗೆ ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮನಸ್ಸನ್ನು ಇಟ್ಕೊಂಡು ನಮ್ಮ ಪಾದಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ದೀವಿ ಅಂತ ಭಾವಿಸ್ತೀವಿ. ಖಂಡಿತವಾಗ್ಲೂ ಅದಕ್ಕೆ ವಿಶ್ರಾಂತಿ ಸಿಗ್ತಾ ಬರುತ್ತೆ. ನಿಮ್ಮ ಹಣೆ ಅಥವಾ ಮೂಗನ್ನು ತಂದಿಡೋ ಪ್ರಯತ್ನ ಮಾಡಿ. ಚೆನ್ನಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಮುಸು ಪೂರ್ತಿ ಒಳಗೆ ಹಾಕ್ಬೇಕು, ಹೊಟ್ಟೆ ಒಳಗಡೆ ಹೇಳ್ಕೊಳ್ಬೇಕು. ವಾಹನ ಮುಖ್ಯ ಅಂದರೆ ಒಳಗಡೆ ಇರ್ತಕ್ಕಂಥ ಕೆಟ್ಟ ಗಾಳಿನ ಹೊರಗಡೆ ಹಾಕ್ತಕ್ಕಂಥ ಫೈನಲ್ ಕಾರ್ಡನ್ನು ಸ್ಟ್ರಾಂಗ್ ಮಾಡ್ತಾ ಬರ್ತೀವಿ. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ. ಕಾಲನ್ನು ನಡೆಸಿ, ಕೈ ಬಿಡಿಸಿ, ಕಾಲನ್ನು ನಡೆಸಿ, ರಿಲ್ಯಾಕ್ಸ್. ಮುಂದಿನ ಕೊನೆಯ ಆಸನ ಯೋಗ ನಿದ್ರಾಸನ ಅಥವಾ ಶವಾಸನ. ಎರಡು ಕಾಲನ್ನು ಅಗಲ ಮಾಡಿ. ಎರಡು ಕಾಲುಗಳ ನಡುವೆ 10 ಅಡಿಯಿಂದ 1 ಅಡಿ ಹತ್ರ ಹೆಚ್ಚಿಗೆ ಹತ್ರ ಇರೋದು ಬೇಡ. ಅಂಗೈ ಆತಂಕ ನೋಡ್ತಾರೆ. ಡೀಪ್ ಬ್ರೀತ್ ನೋಡಿ. ಯೋಗನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಎಲ್ಲ ಪ್ರತಿದಿನ ಯೋಗಾಸನ ಇಲ್ಲೇ ನಮ್ಮ ಸ್ಟೇಡಿಯಂ ಅಲ್ಲಿ ನಾನೇ ಕ್ಲಾಸ್ ನೋಡ್ತೀನಿ. ಸ್ಟೇಡಿಯಂ ಅಲ್ಲಿ ಯಾರು ಕಲಿಬೇಕು ಅಂತಿದ್ರೆ ದಯವಿಟ್ಟು ಅದರ ಪರಿಣಾಮ ದೇಹದ ಮೇಲೆ, ಅಂಗಾಂಗಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಯೋಗಾಭ್ಯಾಸದಿಂದ ಅದಕ್ಕೆ ಯಾವ ರೀತಿ ನಾವು ಒಂದು ರೀತಿ ದಂಡನೆ ಮಾಡ್ತಕ್ಕಂಥದ್ರ ಜೊತೆಗೆ ಆ ಅಂಗಾಂಗಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳಿಂದ ವಿಮುಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ನಮಗೂ ನಿಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರ. ಇದು ತಮ್ಮ ದೈನಂದಿನ
ದಿನಚರಿಯಲ್ಲಿ ಕನಿಷ್ಠ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಯೋಗಾಭ್ಯಾಸವನ್ನು ಮಾಡಬೇಕು, ಅದರ ಒಂದು ಅನುಭವ ಪಡಿಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಂದು ಕಡೆ ಯೋಗ ಮತ್ತು ಬೇರೆ ಬೇರೆ ರೀತಿಯಾದಂಥ ಕ್ರೀಡೆಗಳು ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಎಲ್ಲರೂ ಯೋಗ ಮಾಡಲಿಕ್ಕೂ ಬಹುಶಃ ಬಯಸೋದಿಲ್ಲ, ಆದರೆ ಬೇರೆ ರೀತಿಯಲ್ಲಿ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ದೇಹವನ್ನು ದಂಡನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಆದರೆ ಇವೆಲ್ಲದಕ್ಕಿಂತ ಸುಲಭವಾಗಿ ಆಗ್ತಕ್ಕಂಥದ್ದು ಮನೆಯಲ್ಲೇ ನಾವು ಕಮ್ಮಿ ಜಾಗ ಇದ್ರೂ ಸಹ ಯೋಗಾಭ್ಯಾಸ ಮಾಡಲಿಕ್ಕೆ ಬಹಳ ಸುಲಭವಾಗಿ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಮತ್ತೊಂದು ಮುಖ್ಯವಾದಂಥ ವಿಚಾರ, ಇದೇನು ಕ್ರೀಡಾಂಗಣದ ಬಗ್ಗೆ ಸುಮಾರು 1.5 ವರ್ಷಗಳಿಂದ ಒಂದು ಕನಸನ್ನು ಕಂಡು ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆಯಲ್ಲಿ ರೂಪಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಒಳಾಂಗಣ ಕ್ರೀಡಾಂಗಣಕ್ಕೆ 60 ಲಕ್ಷ ಮಂಜೂರು ಮಾಡಿಸಿ ಈಗ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಸರಿ ಮಾಡುವಂಥದ್ದಕ್ಕೆ ಅದಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಯಾರಿವತ್ತು ಬ್ಯಾಡ್ಮಿಂಟನ್ ಆಡ್ತಾರೆ, ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಬಹಳಷ್ಟು ಜನ ಇಲ್ಲಿ ನೋಡಿದ್ದೇನೆ ನಾನು ಹೋಗಿ, ಅವರು ಸರಿಯಾದ ರೀತಿಯಾದಂಥ ಶೂಗಳನ್ನು ಧರಿಸಬೇಕು, 0 ಮಾರ್ಕಿಂಗ್ ಶೂಗಳನ್ನು ಧರಿಸಬೇಕಾಗುತ್ತೆ. ನಾಳೆ ಸಿಂಥೆಟಿಕ್ ಮೆಟೀರಿಯಲ್ ಹಾಕ್ತೀವಿ ಅದ್ರ ಮೇಲೆ, ಅದರಿಂದ ಈ ರೀತಿ ಕೆಲವು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸಗಳು ಮಾಡಬೇಕು. ಮತ್ತು ಈ ಒಂದು ಕ್ರೀಡಾಂಗಣಕ್ಕೆ, ಜಿಲ್ಲಾ ಮಟ್ಟದ ಕ್ರೀಡಾಂಗಣಕ್ಕೆ ಒಂದು ವಿಸ್ತೃತವಾದಂಥ ಯೋಜನೆ ಸುಮಾರು 69-70 ಕೋಟಿಗೆ ನಾನು ಮಾಡಿಸಿದ್ದೆ. ಆದರೆ ಸರ್ಕಾರದಲ್ಲಿ ಇಡೀ ಕ್ರೀಡಾ ಇಲಾಖೆಗೆ ಇರ್ತಕ್ಕಂಥದ್ದು ಸುಮಾರು 79ರಿಂದ 80 ಕೋಟಿ ಅನುದಾನ ಅಷ್ಟೇ. ಆದರೂ ನಾನು ನಮ್ಮ ಬೇರೆ ಒಂದು ಮೂಲಗಳಲ್ಲಿ ಈ ಒಂದು ಪೆವಿಲಿಯನ್ ಬ್ಲಾಕ್ ಏನಿದೆ ನೀವು ನೋಡ್ಬೋದು ಯಾವ ರೀತಿ ಇದೆ. ಈ ಪೆವಿಲಿಯನ್ ಬ್ಲಾಕ್ ಚಿಂತಾಮಣಿಯಲ್ಲಿ ಯಾವ ರೀತಿ ಪೆವಿಲಿಯನ್ ಬ್ಲಾಕ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸ್ಥಾನದಲ್ಲಿ ಯಾವ ರೀತಿ ಪೆವಿಲಿಯನ್ ಬ್ಲಾಕ್ ಇದೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಆದ್ದರಿಂದ ಮೊದಲನೇ ಹಂತದಲ್ಲಿ 10 ಕೋಟಿ ರೂಪಾಯಿಯನ್ನು ನಾನು ಮಂಜೂರು ಮಾಡಿಸಿದ್ದೇನೆ. 10 ಕೋಟಿಯಲ್ಲಿ ಈಗ ಆದಷ್ಟು ಬೇಗ ಈಗಾಗಲೇ ಎಸ್ಟಿಮೇಟ್ ಪ್ರಕ್ರಿಯೆ ನಡೀತಾ ಇದೆ. ಬಹುಶಃ ಇನ್ನೊಂದು 2 ತಿಂಗಳ ಒಳಗಾಗಿ ಟೆಂಡರ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಏನು ಇವತ್ತು ಹಳೆ ಪೆವಿಲಿಯನ್ ಬ್ಲಾಕ್ ಇದೆ ಇದನ್ನು ನೆಲಸಮ ಮಾಡಿ ಇದನ್ನು ಸ್ವಲ್ಪ ಹಿಂದ್ಗಡೆ ಹೊಸ ಪೆವಿಲಿಯನ್ ಬ್ಲಾಕ್ ಅನ್ನ ಮೊದಲನೇ ಹಂತದ ಪೆವಿಲಿಯನ್ ಬ್ಲಾಕ್, ಯಾಕಂದ್ರೆ ಇವತ್ತು ನಾನು ಹೇಳಿದೆ ವಿಸ್ತೃತವಾದ ಯೋಜನೆಯ ಪ್ರಕಾರ ಹೋದಾಗ ಅಲ್ಲಿಂದ ಹಿಡಿದು ಆ ಮೂಲೆವರೆಗೂ ಪೆವಿಲಿಯನ್ ಬ್ಲಾಕ್ ಬರ್ತದೆ, ಪೂರ್ತಿ ಸೀಟಿಂಗ್ ವ್ಯವಸ್ಥೆ ಬರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣವನ್ನ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ಹಂತವಾಗಿ ಇದು ಮಾಡಬೇಕಾದಂಥ ಪರಿಸ್ಥಿತಿ ಸಂದರ್ಭ ಬಂದಿರೋದ್ರಿಂದ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ 10 ಕೋಟಿ ಮಂಜೂರಾಗಿದೆ. ಈಗ ಮೊನ್ನೆ ನಂದಿಗಿರಿಧಾಮದಲ್ಲಿ ಸಂಪುಟದ ಸಭೆ ಆಗಬೇಕಾಗಿತ್ತು. ಜಿಲ್ಲೆಯ ಹಿತದೃಷ್ಟಿಯಿಂದ, ಈ ಭಾಗದ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು ಹಣಕಾಸು ಇಲಾಖೆಯಲ್ಲಿ ಸಮಯಕ್ಕೆ ಸರಿಯಾಗಿ ಮಂಜೂರು ಆಗದೆ ಇದ್ದ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಯಂತೆ ಮತ್ತು ನಮ್ಮೆಲ್ಲರ ಒಂದು ಬಯಕೆಯಂತೆ ಅದನ್ನು ಮುಂದೂಡ್ತಕ್ಕಂಥ ಕೆಲಸ ಆಗಿ ಈಗ 2ನೇ ತಾರೀಕು ನಂದಿಗಿರಿಧಾಮದಲ್ಲಿ ಸಂಪುಟದ ಸಭೆಯನ್ನ ಮಾಡಲಿಕ್ಕೆ ಈಗಾಗಲೇ ಏನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ಅಧಿಕೃತವಾಗಿ ಪ್ರಕಟಣೆಯನ್ನು ಕೂಡ ಸರ್ಕಾರ ಮಾಡಿದೆ. ನಾನು ಆ ಸಂದರ್ಭ ತಮ್ಗೆಲ್ಲರಿಗೂ ಹೇಳಕ್ ಬಯಸೋದಿಷ್ಟೇ, ಜಿಲ್ಲೆಗೆ ಒಳ್ಳೆ ಕೊಡುಗೆಗಳನ್ನ ಕೊಡ್ತಕ್ಕಂಥ ಒಂದು ಬಯಕೆ ನಮ್ಮೆಲ್ಲರಿಗೂ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪೂರಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥದ್ರಿಂದ 2ನೇ ತಾರೀಕು ನಮ್ಮ ಎಲ್ಲ ಈ ಹಳೆ ಅವಿಭಜಿತ ಕೋಲಾರ ಜಿಲ್ಲೆ ಇರ್ಬೋದು ಮತ್ತು ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಿಗೆ ಬಹು ನಿರೀಕ್ಷಿತ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಅಧಿಕೃತವಾದಂತಹ ಮುದ್ರೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸಮಯ ಜಾಸ್ತಿ ಆಗಿದೆ, ತಾವೆಲ್ಲ ಬಹಳ ಬೆಳಗ್ಗೆ ಬೇಗ ಬಂದಿದ್ದೀರಾ, ಹೆಚ್ಚಿನ ತಮ್ಮ ಸಮಯವನ್ನು ತೆಗೆದುಕೊಳ್ತೀರಾ. ಮತ್ತೊಮ್ಮೆ ಈ ಒಂದು ಯೋಗಾಭ್ಯಾಸದಲ್ಲಿ ಮತ್ತು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಆಯುಷ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಬಗ್ಗೆ ಅವ್ರಿಗೆ ನಿದ್ದೆ ಮಾಡಿದವು ಹಿಂಗೆ ಅಂತಾನೇ ಇರ್ತಾರೆ. ನಿದ್ದೆನೇ ಮಾಡಲ್ಲ ಅವರು. ಅದರಿಂದ ಅವರು ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ. ನಾನು ಎಲ್ಲ ವಿವರವಾಗಿ ಅವ್ರದ್ದೆಲ್ಲ ಬಹಿರಂಗ ಮಾಡಿದ್ದೀನಿ ಹಿಂದೆನೇ. ಅದರಿಂದ ಯಾರು ಏನು ಅಂತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ. ಅದರಿಂದ ನನ್ನ ವೈಯಕ್ತಿಕ ಇದ್ರ ಬಗ್ಗೆ ಏನು ಅಂತ ಜಿಲ್ಲೆಯಲ್ಲಿ ಆಗುವವುಗಳ ಬಗ್ಗೆ ನಿಮಗೆಲ್ರಿಗೂ ನನಗಿಂತ ಹೆಚ್ಚು ಮಾಹಿತಿ ಇದೆ. ಯಾವ ರೀತಿ ನನ್ನ ನಡವಳಿಕೆ ಇದೆ, ಯಾವ ರೀತಿ ನಾನು ಈಗ 2 ವರ್ಷಗಳು ಜಿಲ್ಲಾ ಮಂತ್ರಿಯಾಗಿ ನಾನು ಜವಾಬ್ದಾರಿನ ಪೂರೈಸಿದ್ದೀನಿ ಅಂತಕ್ಕಂಥದ್ದು ಅವರಿಂದ ಕಲಿಯುವಂಥ ಅವಶ್ಯಕತೆ ನನಗಿಲ್ಲ.